ಸೊ ನೆಕ್ಸ್ಟ್ ವೀಕ್ ನಿಮ್ಮ ಪ್ಲೇಸಲ್ಲಿ ಯಾರು ಇರ್ಬೋದು ಅಂತ? ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ. ಎಲ್ಲರೂ ಪಾಪ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಯಾರು ಬಂದರೂ ಅವ್ರ ಮನ್ಸಿಗೆ ಬಹಳ ದುಃಖ ಆಗುತ್ತೆ. ಈಗ ನಾನೇನು ಫೀಲ್ ಮಾಡ್ತಿದ್ದೀನಿ ಅದೇ ಅವ್ರಿಗೂ ಫೀಲ್ ಆಗುತ್ತೆ. ಸೊ ನಾನೇನು ಯಾವುದನ್ನು ಎಕ್ಸ್ಪೆಕ್ಟ್ ಈಗ ಏನಾದ್ರು ನೀವು ಬಿಗ್ ಬಾಸ್ ಮನೆ ಹೊರಗ್ ಬರ್ದಲೇ ಇದ್ದಿದ್ರೆ ಯಾರು ಬರ್ತಾ ಇದ್ರು ಅಂತ? ನಾನು ಬಂದಿಲ್ಲ ಅಂದಿದ್ರೆ ತುಂಬಾ ಜನ ಇದ್ದಾರೆ ಒಳಗಡೆ. ಅದು ನಿಮ್ಗೆ ಗೊತ್ತಿರುತ್ತೆ. ಯಾರಾದ್ರೂ ತಗೊಳ್ಳಿ. ಬಿಕಾಸ್ ನೀವು ಟೆಲಿಕಾಸ್ಟ್ ಅಲ್ಲಿ ನೋಡಿರ್ತೀರಾ ಹೂ ಇಸ್ ಸ್ಟ್ರಾಂಗ್ ಹೂ ಇಸ್ ವೀಕ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆಕ್ಚುಲಿ ನಾವು ನೋಡೋದು 1 hour ನೋಡ್ತೀವಿ, 1.5 hour ನೋಡ್ತೀವಿ ನೋಡಿದ್ರು ಹೆಚ್ಚಿಗೆನೆ. ನೀವು 24 hours ಅದ್ರೊಳಗೆ ಬಿಗ್ ಬಾಸ್ ಮನೆ ಒಳಗೆ ಇರೋರು ಯಾರು ಆ ಕಡೆ ಹೋದ್ರು ಗೊತ್ತಾಗುತ್ತೆ, ಈ ಕಡೆ ಹೋದ್ರು ಗೊತ್ತಾಗುತ್ತೆ. ಹಂಗೆ ನಿಮ್ಗೆ ಯಾರು ಬರ್ಬೋದಿತ್ತು? ಅದೇ ನೀವೇನ್ ನೋಡಿರ್ತೀರಾ ಅದ್ರಲ್ಲಿ ಯಾರು ಸ್ಟ್ರಾಂಗ್ ಇದ್ರು ನನ್ ಬದ್ಲಿಗೆ ಯಾರು ಆಚೆ ಬರ್ಬೋದಾಗಿತ್ತು ಅಂತ ನಿಮ್ಗೆ ಗೊತ್ತಿರುತ್ತೆ. ನನಗಿನ್ನೂ ಒಳಗೆ ಗೊತ್ತಿಲ್ಲ ಇವ್ರು ಯಾವ ತರ ತೋರಿಸಿದ್ದಾರೆ ಅಂತ ಅನ್ನೋದು. ಅಂಡ್ ಅವರು ಬಿಕಾಸ್ ನಾವು ಲಿವಿಂಗ್ ಏರಿಯಾಗಿದ್ದ ಗಾರ್ಡನ್ ಏರಿಯಾದಲ್ಲಿ ಯಾರೋ ಒಬ್ರು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿರ್ಬೋದು, ಅದು ಟೆಲಿಕಾಸ್ಟ್ ಆಗಿರ್ಬೋದು. ಅಂಡ್ ನಾನ್ ಗಾರ್ಡನ್ ಏರಿಯಲ್ಲಿ ಇದ್ದಾಗ ಇಲ್ಲಿ ರೂಮಲ್ಲಿ ಇನ್ಯಾರೋ ಏನೋ ಆಕ್ಟಿವಿಟಿ ಮಾಡಿರ್ಬೋದು, ಕಿಚನ್ ಅಲ್ಲಿ ಇನ್ನೇನೋ ಒಂದು ನಡೆದಿರ್ಬೋದು, ಅದೆಲ್ಲ ನಮಗೆ ಕಾಣಿಸಿರಲ್ಲ ಅಲ್ವಾ, ಅದು ನೀವು ನೋಡಿರ್ತೀರ. ಸೊ ಹೂ ಇಸ್ ಸ್ಟ್ರಾಂಗ್ ಹೂ ಇಸ್ ವೀಕ್ ಅಂತ ನಿಮ್ಗೆ ಗೊತ್ತು. ನನ್ನ ಜಾಗದಲ್ಲಿ ನೀವು ಯಾರು, ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ, ನನ್ ಬದ್ಲಿಗೆ ಯಾರು ಬರ್ಬೇಕಾಗಿತ್ತು ಹೇಳಿ ಹೇಳಿ. ಆಕ್ಚುಲಿ ನಿಮ್ ಬದ್ಲಿಗೆ ಅಂತಲ್ಲ, ಅಲ್ಲಿ ನಾನ್ ಹೇಳ್ತಾ ಇರೋದು ನಾವ್ ಅದನ್ನ 1.5 hour ನೋಡ್ತೀವಿ, ನೀವು ಫುಲ್ ಅಂದ್ರೆ ಏನೇನ್ ಮಾಡ್ತಿರ್ತಾರೆ ಬಟ್ ಅವ್ರು ಏನೋ ಕಾಮಿಡಿ ಅದನ್ನೇ ಹೇಳ್ದೆ. ಈಗ ನಾನು ಲಿವಿಂಗ್ ಏರಿಯಲ್ಲಿ ಇದ್ದಾಗ ನಮ್ಮಿಬ್ರು ಮಧ್ಯೆ ಆರ್ಗ್ಯೂ ಆಗ್ತಾ ಇದೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾರು ಬರ್ತಾರೆ ಅಂತ. ನೋಡ್ದಾ, ನೀವು ಮಾತ್ರ ಹೇಳಲ್ಲ ಹಾಗೆ. ಸೊ ಫೈನಲ್ ಆಗಿ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಸರ್ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ತುಂಬಾ ಖುಷಿ ಆಯ್ತು ಅವರನ್ನ ನಾನು ಬಿಗ್ ಬಾಸ್ ವೇದಿಕೆಯಲ್ಲಿ ಏನು ನೋಡಿದೆ. ಆ ಒಂದು 4 hour ಕಂಟಿನ್ಯೂಸ್ ಆಗಿ ಮಾತಾಡ್ತಾರಲ್ಲ, ಆ ಒಂದು ಮಾತಲ್ಲಿ ಒಂದು ತೂಕ ಇರುತ್ತೆ, ವೇಟೇಜ್ ಇರುತ್ತೆ. ಆ ಮುಖದಲ್ಲಿರೋ ರಿಯಾಕ್ಷನಲ್ಲೇ ಒಂದು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು, ನಾವೇನು ಚೇಂಜ್ನ ಮಾಡ್ಕೋಬೇಕು, ಅಷ್ಟು ಸಕ್ಕದಾಗಿ ಕೊಡ್ತಾರೆ. ಹಾಕೋ ಅಟೈರ್ ಅಷ್ಟು ಸ್ಟೈಲಿಶ್. ನಾನಂತೂ ಕಾಯ್ತಾ ಇರ್ತಿದ್ದೆ ವೀಕೆಂಡ್ ಯಾವ ಔಟ್ಫಿಟ್ಸ್ನ ಹಾಕ್ತಾರೆ, ಇವರು ಹೇಗೆ ಬರ್ತಾರೆ ಅಂತ ಅನ್ನೋದು. ಒಂದು ಮ್ಯೂಸಿಕ್ ಬರುತ್ತೆ ಅವರು ಎಂಟ್ರಿ ಸಕ್ಕದಾಗಿರುತ್ತೆ. ತುಂಬಾ ಇಷ್ಟ ಅದು. ಅಂಡ್ ರೀಸೆಂಟ್ ಆಗಿ ಒಂದು ಸೆಲೆಬ್ರಿಟಿ ಫೇವ್ರೇಟ್ ಅಂತ ಆಗಿತ್ತು ನಂಗೆ ಸುದೀಪ್ ಸರ್. ಹಾಗಂತ ದರ್ಶನ್ ಸರ್ ಇಷ್ಟ ಇಲ್ಲ ಅಂತಲ್ಲ, ನಂಗೆ ದರ್ಶನ್ ಸರ್ ತುಂಬಾ ಇಷ್ಟ, ಸುದೀಪ್ ಸರ್ ತುಂಬಾ ಇಷ್ಟ ಆದ್ರು. ಅಂಡ್ ನನಗೆ ದರ್ಶನ್ ಸರ್ ಫ್ಯಾನ್ಸ್ಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇಡೀ ಕರ್ನಾಟಕನು ನನಗೆ ಸಪೋರ್ಟ್ ಮಾಡ್ತಾ ಇದೆ. ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ದಚ್ಚು ಕಿಚ್ಚ ಇಬ್ರು ಸಪೋರ್ಟ್ ನನಗೆ ಸಿಗ್ತಾ ಇದೆ. ಐ ಆಮ್ ಸೋ ಬ್ಲೆಸ್ಡ್. ಏನ್ ಹೇಳ್ತೀರಾ ಫ್ಯಾನ್ಸ್ಗೆ? ಇಬ್ರು ಫ್ಯಾನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಇವರು ಸಪೋರ್ಟ್ ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಇವೆರಡು ಮಧ್ಯದಲ್ಲಿ ನನಗೆ 2 ಪ್ರೀತಿಗಳು ಸಿಗ್ತಾ ಇರೋದು ನಂಗೆ ಅದೃಷ್ಟ ಅಂತಾನೆ ಹೇಳ್ಬೋದು. ಇದೆಲ್ಲ ಸಾಧ್ಯ ಆಗಿದ್ದು ಬಿಗ್ ಬಾಸ್ ವೇದಿಕೆಯಿಂದ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕ್ವಶನ್ ಕೇಳ್ಬೇಕು. ಏನ್ ಗೊತ್ತಾ, ಇವ್ರಿದಾರಲ್ಲ ಮಾನಸ ಅವ್ರು ಇದಾರಲ್ಲ, ಅವ್ರು ಹೇಳ್ತಾ ಇದ್ರು ಅನುಷ್ ಅವ್ರು ಎಷ್ಟು ಶಾಪಿಂಗ್ ಮಾಡಿರ್ಬೋದು, ಅವ್ರ ಮನೆನೇ ತಂದು ನಮ್ ಬಿಗ್ ಬಾಸ್ ಮನೆ ಒಳಗಿಟ್ಟಿದಾರ ಅಂತ ಕೇಳಿದ್ರು. ಎಷ್ಟು ಶಾಪಿಂಗ್ ಮಾಡಿದ್ರಿ ಅನುಷ್ ಅವ್ರ? ಹಾಗೇನಿಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ 5 days ಸೆಲೆಕ್ಟ್ ಆಗಿದ್ದ ಕಾರಣ ಮೆಡಿಕಲ್ ಟೆಸ್ಟು, ಮೀಟಿಂಗ್ಸು ಇದೇ ಆಗೋಗಿತ್ತು. ಮತ್ತೆ ಡಾನ್ಸ್ ಪ್ರಾಕ್ಟೀಸ್, ಐ ಮೀನ್ ಎಂಟ್ರಿಗೆ ಡಾನ್ಸು. ಸೊ ಇದೇ ತಲೆಯಲ್ಲಿತ್ತು. ನಂಗೆ ಶಾಪಿಂಗ್ ಏನು ಮಾಡಿಲ್ಲ, ಮನೇಲಿ ಏನಿರುತ್ತೆ ಅದನ್ನೇ ತಗೊಂಡೋಗಿದ್ದು. ವೀಕೆಂಡಿಗೆ ನಮ್ಮ ಅಕ್ಕ, ನನ್ನ ಫ್ರೆಂಡು ಮತ್ತೆ ನಮ್ಮ ಮಮ್ಮಿ 3 ಜನ ಕಾಸ್ಟ್ಯೂಮ್ಸ್ ಕಳಿಸ್ತಾ ಇದ್ರು ಸ್ಯಾಟರ್ಡೆ ಸಂಡೇ ಎಪಿಸೋಡ್ಸಿಗೆ. ಅಷ್ಟೇ. ಅನುಷ್ ಅವರು ಹೇಳ್ದಂಗೆ ಅದೇ ಪಾಪ ಶಾಪಿಂಗ್ ಮಾಡಿದ್ರಂತೆ. ಆಲ್ಮೋಸ್ಟ್ ಒಂದು 75,000 ಇಂದ 1 lakh ವರೆಗೂ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ಕಳಿಸ್ಬೇಕು ಅಂತ ಹೇಳೋ ಅಷ್ಟರಲ್ಲಿ ನಾನು ಎಲಿಮಿನೇಟೆಡ್ ಅಂತ ಒಂದು ನ್ಯೂಸ್ ಗೊತ್ತಾಗಿದೆ ಅವರಿಗೆ. ದೇ ಫೀಲ್ ಬ್ಯಾಡ್. ನನ್ನ ಮಗಳು ಹಾಕೊಂಡ್ಲೇ ಇಲ್ಲ ನಾನು ತಂದಿದ್ದು ಅಂತ ಅಮ್ಮಂಗ್ ಬೇಜಾರಿದೆ. ಔಟ್ಫಿಟ್ ಅಷ್ಟೊಂದು ತಗೊಂಡ್ ಬಂದು ಹಾಕೊಳ್ಳಿಲ್ಲ ಅಂತ. ವೀಕ್ ಡೇಸ್ಗೆ ನಾನು ಕೇಳಿದೆ. ನಾನು ತಗೊಂಡೋಗಿದ್ದು 4 weeks ಅಷ್ಟೇ ಒಳಗಡೆ. ಅವ್ರು ಹೇಳಿದ್ದು ಅಷ್ಟೇ, ಅಂದ್ರೆ 2 luggage ಅಷ್ಟೇ ಅಲ್ಲ ಒಳಗಡೆ. ಸೊ 4 weeks ಅಂತ ತಗೊಂಡೋಗಿದ್ದೆ. ಈಗ ನೆಕ್ಸ್ಟ್ ಮತ್ತೆ ಕೇಳಿದೆ, ವೀಕ್ ಡೇಸ್ ಕಾಸ್ಟ್ಯೂಮ್ಸ್ಗಳು ಖಾಲಿ ಆಗ್ತಾ ಇದೆ, ಮನೆಯಿಂದ ಕಳ್ಸಿ ಅಂತ. ಅವಾಗ ಹೋಗಿ ಶಾಪಿಂಗ್ ಮಾಡಿದ್ದಾರೆ. ಬಟ್ ಅದು ಹಾಕೊಳಕ್ ಆಗ್ಲಿಲ್ಲ.